ನಿಜ ಹೇಳ್ತೀನಿ ಯಜಮಾನ್ರೆ, ನಿಮ್ಮ ಮಳೆಯನಂತ ಮನಸ್ಸು ಯಾರಿಗೂ ಸಿಗಕ್ಕಿಲ್ಲ. ಚಿಕ್ಕ ವಯಸ್ಸಿನಾಗೆ ಅದೇನು ಜವಾಬ್ದಾರಿ ಅಂತೀರಾ? ದೊಡ್ಡೋರ್ಗೆ ಹೇಳ್ದೆ ಮದುವೆ ಮಾಡ್ಕೊಳಕ್ ಹೋಗಿದ್ರು. ಅದೊಂದು ಬಿಟ್ರೆ ನಮ್ಮ ಶಿವು ಜೀವನದಾಗೆ ತಪ್ಪೇ ಮಾಡಿಲ್ಲ ಬುದ್ಧಿ. ಏನೇ ಆದರೂ ದೇವರು ಒಳ್ಳೇದಕ್ಕೆ ಮಾಡ್ತಾನೆ ಅಂತಾರಲ್ಲ, ಅದು ನಿಮ್ಮ ಮಗಳ ವಿಷಯದಾಗೆ ನಿಜ ಆಯ್ತು. ಇಲ್ಲಾಂದರೆ ಶಿವು ಅಂತ ಹುಡುಗ ಸಿಗೋದಕ್ಕೆ ಸಾಧ್ಯನೇ ಇರ್ತಿರ್ಲಿಲ್ಲ. ಸುಶೀಲಾ, ನನ್ನ ಅಳಿಯನ್ನ ಊರೇ ಹೊಗಳ್ತಾ ಇದೆ. ನನಗೆ ಕೇಳಕ್ಕೆ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ಯಾಕಕ್ಕ, ಶಿವು ನಿನಗೆ ಮಾತ್ರ ಅಳಿಯಾನ, ನನ್ಗೆ ಅಳಿಯ ಅಲ್ವಾ? ಅಯ್ಯೋ ಸುಶೀಲಾ, ಸುಮ್ಮನೆ ಮಾತು ಹಂಗಂದೆ. ಅವ್ನು ನಿನಗೂ ಅಳಿಯಾನೆ. ಪುಣ್ಯ ಮಾಡಿರೋದು ಪಾರ್ವತಿ ಅಕ್ಕ, ಇಲ್ದಿದ್ರೆ ಶಿವು ಸಿಗ್ತಿರ್ಲಿಲ್ಲ. ಅವತ್ತು ನೀನೇ ಹರಿಸ್ದೆ ಇದೇ ಛತ್ರದಲ್ಲಿ ನೀನು ಒಳ್ಳೆ ಹುಡುಗಿ ಸಿಗ್ತಾಳೆ ಅಂತ. ಎಲ್ಲದಕ್ಕೂ ಸೇರಿಸಿ ಆ ದೇವರು ಜೋಡಿ ಮಾಡಿಬಿಟ್ಟ. ಯಜಮಾನ್ರೆ, ದೊಡ್ಡ ಮನಸ್ಸು ಮಾಡಿ ನಮ್ಮ ಎಲ್ಲರ ಮಾತಿಗೂ ಬೆಲೆ ಕೊಟ್ಟು ಶಿವು ಪಾರ್ವತಿ ಮದುವೆ ಮಾಡಿಸ್ಬಿಟ್ರಿ. ಇನ್ನು ಒಂದು ಹೆಜ್ಜೆ ಮುಂದೆ ಇಟ್ಟು ಮಕ್ಕಳನ್ನ ಕ್ಷಮಿಸಿ ಅವ್ರನ್ನ ಮನೆ ಕರೆಸ್ಬಿಟ್ರೆ ನಮ್ಮ ಊರವ್ರು ಎಲ್ಲರ ಹೊಟ್ಟೆನೂ ತಣ್ಣಗಾಗ್ತದೆ, ನಮಗೂ ಖುಷಿ ಆಯ್ತದೆ. ನಿಮ್ಗೆ ನೋವು ಮಾಡಬೇಕು ಅಥವಾ ಕೋಪ ಬರೆಸ್ಬೇಕು ಅಂತ ಈ ಮಾತು ಹೇಳ್ತಾ ಇಲ್ಲ ಬುದ್ಧಿ. ನಿಮಗೆ ಹೇಳುವಷ್ಟು ಬುದ್ಧಿ ನಮಗಿಲ್ಲ. ಎಲ್ಲನೂ ನಿಮ್ಮ ಕೈನಾಗೆ ಐತೆ. ತಪ್ಪು ಮಾಡಿ ಕ್ಷಮೆ ಕೇಳಿದವರು ಪಶ್ಚಾತ್ತಾಪ ಅನುಭವಿಸ್ಬೋದು, ಆದರೆ ಕ್ಷಮಿಸಿದವರೇ ದೊಡ್ಡವರಾಗೋದು. ನಾವಿನ್ನು ಬರ್ತೀವಿ ಬುದ್ಧಿ. ಮಕ್ಕಳವ್ವ, ಕಾಪಾಡವ್ವ, ಕಾಪಾಡದೆ ಹೋದ್ರೆ ನೀನು ಬಿಡ್ತೀಯ. ನಾನು ಬೆನ್ನಿಂದೆ ಬೀಳ್ತಾಳಲ್ಲ ಅಂತ ಮಕ್ಕಳವು ಅಲ್ಲಿಂದನೇ ತತಾಸ್ತು ಅಂತಾಳೆ ಅಷ್ಟೇ. ಅಲಕಲ ಒಂದ್ ಹೇಳಿದ್ರೆ 11 ಮಾಡಿಯ ನೀನು. ಆ ಬಟಾಣಿ ಚೀಳವ ಒಣ ಜಾಗದಲ್ಲಿ ಇಡು ಅಂದ್ರೆ ತ್ಯಾವಿರೋ ಜಾಗದಲ್ಲಿ ಇಟ್ಟಿಯಾ? ಇವಾಗ ಅದೆಲ್ಲ ಹಸಿ ಬಟಾಣಿ ಆಗೈತೆ ಕಲ. ಹಸಿ ಬಟಾಣಿಗೆ ರೇಟ್ ಜಾಸ್ತಿ ಅಲ್ವನು, ಬಿಡೋಣ. ರಾಣಿ, ಎಲ್ಗ ಹೋಗಿದ್ದೆ? ಅಣ್ಣ, ಅತ್ತೆ ಫೋನ್ ಮಾಡಿದ್ರು, ಕರಿಮಣಿ ಶಾಸ್ತ್ರ ಮಾಡ್ಬೇಕು ಅಂತ ಹೇಳಿದ್ರು. ಅದಕ್ಕೆ ಮುತ್ತೈದೆಯರನ್ನ ಕರಿಯಕ್ ಹೋಗಿದ್ದೆ. ಕರಿಮಣಿ ಶಾಸ್ತ್ರನ? ಅರಿಶಿನ ದಾರ ತೆಗೆದು ಕರಿಮಣಿ ತಾಳಿ ಹಾಕೋ ಶಾಸ್ತ್ರ ಮಾಡ್ಬೇಕಲ್ವಾ, ಅದಕ್ಕೆ. ಹಂಗ ಎಲ್ಲ ಇಲ್ಲೇ ಇದ್ದೀರಾ? ಲೀಲಕ್ಕ ಬನ್ರಿ, ಹಂಗಾರೆ ಬೇಗ ಶಾಸ್ತ್ರ ಮಾಡಿ ಮುಗಿಸ್ಬಿಡೋಣ. ಲೀಲಕ್ಕ, ಶಾಸ್ತ್ರಕ್ಕೆ ನಾನು ಬೇಕಾ? ನೀನಲ್ಲ ಕಣಪ್ಪ, ಪಾರು ಗಂಡ ಮಾತ್ರ. ಅಯ್ಯೋ, ನೋಡು ಮುಖ ಹೆಂಗಾಯ್ತು. ತಮಾಷೆ ಮಾಡ್ದೆ ಕಣ್ ಶಿವು. ತಾಳಿ ಕಟ್ಟಿರೋ ಗಂಡ ನೀನಿದ್ಮೇಲೆ ಇನ್ಯಾರು ಬರ್ಬೇಕು ಹೇಳು? ಏನ್ ಲೀಲಮ್ಮ, ನೀವು ಒಳ್ಳೆ ನಿಮ್ಮ ಮಗನ್ ತರ ಕಾಮಿಡಿ ಮಾಡ್ತಾ ಇದ್ದೀರಾ ಅಲ್ವಾ? ಮತ್ತೆ ನಿನ್ ಜೊತೆ ಸೇರ್ಕೊಂಡ್ಮ್ಯಾಕೆ ಸುಮ್ಮನೆ ಇರಕ್ಕಾಯ್ತದ? ಬನ್ನಿ ಬನ್ನಿ, ಎಲ್ಲ ತಯಾರು ಮಾಡ್ಕೊಳ್ಳೋಣ ಬನ್ನಿ. ಅದಕ್ಕೇನು ಕರ್ಕೊಂಬರೋಣ ಬನ್ನಿ. ಪುಣ್ಯ ಮಾಡಿರ್ಬೇಕು ಅವನಂತ ಅಳಿಯನ್ನ ಪಡೆಯೋಕೆ. ಮಕ್ಕಳನ್ನ ಕ್ಷಮಿಸಿ ಅವ್ರನ್ನ ಮನೆ ಕರೆಸ್ಬಿಟ್ರೆ ನಮಗೂ ಖುಷಿ ಆಯ್ತದೆ. ಜನ ಒಸಿ ಹೆಚ್ಚಾಗೆ ಮಾತಾಡಿದ್ರು ಅನ್ಸುತ್ತೆ ಅಲ್ಲೂರ. ಏನು ಮಾಡೋಕ್ಕಾಯ್ತದೆ, ಏನು ತಿಳಿಯಾಕಿಲ್ಲ, ಅಮಾಯಕರು. ಏಯ್ ಛತ್ರಿ, ಉತ್ತದ ಮುಂದೆ ನಿಂತ್ಕೊಂಡು ತೊಡೆ ತಟ್ಟದ್ಕೋ, ಉತ್ತದ ಒಳಿಕೆ ಹಿಡಿದು ತೊಡೆ ತಟ್ಟದ್ಕೋ ಒತ್ವಾಸ ಐತೆ ಕಲ. ಒಬ್ಬೊಬ್ಬನ್ನು ಬಿಡಕ್ಕಿಲ್ಲ ಕಲ, ಬಿಡಕ್ಕಿಲ್ಲ. ಅರ್ಥವಾಯ್ತು ಬಿಡಿ. ಮನೆ ಗೇಟ್ ಆಚೆ ನಿಂತ್ಕೊಂಡು ನಾಲ್ಗೆ ಎಳೆ ಬಿಟ್ಕೊಂಡು ಕಾಯ್ತಿದ್ದ ನಾಯಿಗಳೆಲ್ಲ ಇವತ್ತು ಮನೆ ಒಳಗಡೆ ಬಂದು ನಾಲ್ಗೆ ಹರಿ ಬಿಡ್ತಾರೆ ಅಂದರೆ ಅದಕ್ಕೆ ಕಾರಣ ನಿನ್ನ ಮಗಳು.
ಜನ ಸದರ ಕೊಟ್ರೆ ಅದಕ್ಕೆ ಕೈ ಹಾಕ್ತಾರೆ ಅಂತಾರಲ್ಲ, ಹಂಗೆ ಅಲ್ವಾ? ಆ ನಿನ್ನ ಅಣ್ಣನ ಮಗ ಸಾಮಾನ್ಯ ಅಲ್ಲ, ವಿಷಸರ್ಪ. ಆವತ್ತು ಅವನಿಗೆ ಹಾಲು ಎರೆದಿದ್ದಕ್ಕೆ ಇವತ್ತು ಬಂದು ಕಚ್ತಿದ್ದಾನೆ. ಈ ಮನೆಗೆ ಮಸಿ ಬೆಳೆದಿರೋ ನಿನ್ನ ಮಗಳು, ಅವಳನ್ನು ಮದುವೆ ಆದ್ನಲ್ಲ ನಿಮ್ಮ ಅಣ್ಣನ ಮಗ ಶಿವು, ಅವ್ರನ್ನ ಅಳಿಯ ಅಂತ ಒಪ್ಕೊಂಡು ಸೇವೆ ಮಾಡ್ಬೇಕಂತೆ. ಎಲ್ಲ ಕೇಳಿ ನಿನಗೆ ಹಾಲು ಕುಡಿದಷ್ಟು ಸಂತೋಷ ಆಗಿರ್ಬೇಕು ಅಲ್ಲ? ರೀ, ಆ ಕೆಟ್ಟ ಗಳಿಗೆ ನಿನ್ನ ಮದುವೆ ಆದ್ನು. ನಿನ್ನಿಂದ ಆ ನಾಯಿಗಳ ಸಂಬಂಧ ನನಗೂ ಅಂಟ್ಕೋತು. ಎಷ್ಟು ತೊಳೆದ್ರೂ ಹೋಗದೆ ಇರೋ ಈ ಕೆಟ್ಟ ಸಂಬಂಧ ಕಿತ್ತು ಹೊಗಿಬೇಕು ಅಲ್ವಾ? ಅಪ್ಪಯ್ಯ, ಈ ತಿರ್ಬೋಕಿ ನಾಯಿ ಮಾಡಿರೋ ಗೊನಂದಾರಿ ಕೆಲಸನ ಮರ್ತು ಮನೆ ಒಳಗೆ ಬಿಟ್ಕೊಳ್ಳಿ ಅಂತಾರಲ್ಲ ಈ ಆಡೋ ಜನಗಳು, ಒಬ್ಬೊಬ್ಬನು ಸಿಗ್ದು ತೋರಣ ಕಟ್ಬಾರ್ದ? ನನ್ನ ತಲೆ ನೋಡಿದೆಯೇನೋ? ಕೂದಲು ಉದುರಿದೆ, ಸ್ವಲ್ಪ ಬೆಳ್ಳಗೂ ಆಗಿದೆ. ಅಂದರೆ ನನ್ನ ವಯಸ್ಸಿನ ಜೊತೆಗೆ ಅನುಭವನೂ ಆಗಿದೆ ಅಂತ ಅರ್ಥ. ನಾನು ಹುಟ್ಟಿಸಿರೋ ಮಗ ನೀನು, ನಿನಗೆ ಇಷ್ಟು ರಕ್ತ ಕುದಿಯುತ್ತೆ ಅಂದರೆ ಅಪ್ಪ ನಾನು, ನನಗಿನ್ನೆಷ್ಟು ಕುದಿಯಲ್ಲ. ಆದರೆ ಯಾವಾಗ ಎಲ್ಲಿ ಏನು ಮಾಡಬೇಕು ಅನ್ನೋದು ನಮಗೆ ಚೆನ್ನಾಗಿ ಗೊತ್ತಿರಬೇಕು. ಜನ 1000 ಮಾತಾಡ್ತಾರೆ, ಮಾತಾಡೋದೇ ಅವ್ರ ಕೆಲಸ. ಹಾಗಂತ ನಾವು ಅವ್ರಿಗೆ ಎದುತ್ರ ಕೊಟ್ಟರೆ ನಮ್ಮ ಬಾಳು ಬಂಡ್ಗೇಡಾಗುತ್ತೆ. ಎಷ್ಟೊಂದು ಸುಮ್ಮನೆ ಇದಾರಲ್ಲ ಅಂತ ಜನ ಮೋಸ ಮಾಡಿದ್ನಲ್ಲ ಅಂತ ಅವನ ಕಡೆ ಬೆರಳು ತೋರಿಸ್ತಾರೆ. ಕಾಡಲ್ಲಿ ಕೋತಿ ಸದ್ದು ಮಾಡ್ತಿದೆ ಅಂದರೆ ಹುಲಿ ಬೇಟೆಗೆ ಬಂದಿದೆ ಅಂತ ಅರ್ಥ. ಈ ಮನೇನ, ನಮ್ಮ ಮನೆತನನ ಒದ್ದು ಹೋಗಿರೋ ಅವಳನ್ನ ಮದುವೆ ಆಗಿರೋ ಅವನನ್ನ ನನ್ನ ಕಾಲು ಕೆಳಗಡೆ ಹೇಗೆ ಕೆಡುಕೋತೀನಿ ಅಂತ ನೋಡ್ತಾ ಇರಿ. ಅಲ್ಲ, ಅರ್ಶಿನದ ತಾಳಿನೇ ಇರ್ಬೋದಲ್ಲ? ಎಲ್ಲಾದ್ರೂ ಉಂಟೆ ಪಾರು. ತಾಳಿಗೆ ಬೆಲೆ ಬರದೆ ಕರಿಮಣಿ ಜೊತೆಗೆ ಸೇರಿದ್ಮೇಲೆ ನೀನು ಅದೆಷ್ಟೇ ಲಕ್ಷ ಚಿನ್ನದ ಸರ ತಂದು ಹಾಕೊಂಡ್ರು ಕರಿಮಣಿಗಿರೋ ಬೆಲೆ ಸಿಗಲ್ಲ ಕಣವ. ಶಿವು, ಕರಿಮಣಿ ತಾಳಿನ ಕುತ್ತಿಗೆಗೆ ಹಾಕಪ್ಪ. ಶಾಸ್ತ್ರಕ್ಕೆ ಅಂತ ಎಲ್ಲರೂ ಸೇರಿ ತಾಳಿ ಕಟ್ಟಿಸ್ತವ್ರೆ. ಆದ್ರೆ ಇದು ನಮ್ಮಿಬ್ರು ಪಾಲಿಗೆ ಉಳ್ಳು ಹಾಕ್ದಂಗೆ ಆಗ್ತೈತೆ ಅಂತ ಗೊತ್ತು. ನನ್ನ ಮತ್ತೊಂದ್ಕಿಂತ ಕ್ಷಮಿಸ್ಬಿಡು ಬಾರೋ, ಕ್ಷಮಿಸ್ಬಿಡು. ಅದಕ್ಕೆ ಅವತ್ತು 3 ಗಂಟು, ಇವತ್ತು 3 ಗಂಟು, ಟೋಟಲ್ ಆಗಿ 6 ಗಂಟು. 3 ಗಂಟೆಗೆ 7 ಜನ್ಮ ಅಂತಾದ್ರೆ ಇವರದ್ದು 14 ಜನ್ಮ ಜೊತೆಗಿರ್ಬೇಕಾಗಿರೋ ಜೋಡಿ. ಶಿವು, ಹಣೆ ಕುಂಕುಮ ಮಾಡಪ್ಪ.
ರಾಣಿ ನಿಮ್ಮ ಅತ್ತೆ ಹೇಳ್ದಂಗೆ ಎಲ್ಲ ಶಾಸ್ತ್ರ ಮಾಡಾಯ್ತು. ನಾನಿನ್ ಬರ್ತೀನಿ ಕಣ್ರವ್ವ. ಬರ್ತೀನಿ ಶಿವು. ಪಾರು ಸದಾ ಕಾಲ ಖುಷಿಯಾಗಿರಿ. ಇಲ್ಲಕ್ಕ, ಒಂದು ನಿಮಿಷ. ಬರ್ತೀನಿ ಕಣ್ರವ್ವ ನಾನು. ಬಾರೋ, ನಾನು ಹೊಸಿ ಅಂಗಡಿ ತಗ ಹೋಗ್ಬತ್ತೀನಿ. ಬರ್ತೀನಿ ಕಣ್ರವ. ಅದಕ್ಕೆ ಬನ್ನಿ. ಅಣ್ಣೋ ಶಿವಣ್ಣ, ಮೊಬೈಲ್ ರಿಂಗ್ ಆಯ್ತಣ್ಣೋ. ನಾನು ಕೇಳಿಸ್ಕೊತೀನಿ ಕಲ. ಅಲ್ಲ ಕಲ, ನಮ್ಮನೇಲಿ ಫೋನ್ ಹೆಂಗ್ಲ ಬರ್ತದೆ? ನಮ್ದೇ ಫೋನಲ್ಲಿ ಬೇಡ್ರೆ. ನನ್ನ ಫೋನಲ್ಲಿ ಮಾತಾಡಿ ಸ್ವಿಚ್ ಆಫ್ ಮಾಡೋಕ್ಕೆ ಮರ್ತೋಯ್ತು. ಮುಗೀತು ನನ್ನ ಕತೆ, ಇವತ್ತು ಮುಗೀತು ನಮ್ಮ ಕತೆ. ಅಯ್ಯೋ ಗುರುವೆ, ಹೊಸಿ ನೋಡ್ಕೊಳಕ್ಕಿಲ್ವೇ? ಅಣ್ಣೋ, ಇಲ್ಲೇ ಎಲ್ಲೋ ರಿಂಗ್ ಆಯ್ತದೆ ಕಣ್ಣೋ. ಶಬ್ದ ಇಲ್ಲೆಲ್ಲ ಬರ್ತೈತೆ ಕಲ. ಅಣ್ಣೋ, ಅದ್ಗೆ ಫೋನ್ ಇರ್ಬೋದಾ? ಇಲ್ಲ ಕಲ, ಪಾರು ಫೋನು ಕೋಣೆ ಒಳಗೈತೆ. ನಮ್ಮನೆ ಒಳಗಡೆ ಫೋನು ಹೆಂಗ್ ಬರ್ತದಣ್ಣೋ? ನಾನು ಅದನ್ನೇ ಯೋಚನೆ ಮಾಡ್ತೀವಿ. ಯಾಳದವರು ಈಗಲೇ ಪದೇ ಪದೇ ಫೋನ್ ಮಾಡ್ತಾ ಇದ್ದಾರೆ. ಅಣ್ಣೋ, ಏ ಹೊಸಿ ಸುಮ್ಕಿರ್ಲಾ. ಲೇ ಗೋಡಂಬಿ, ಅಣ್ಣೋ, ಮಡಿಕೆಯೊಳಗೆ ಶಬ್ದ ಬರ್ತೈತೆ. ಇಲ್ಲ ನೋಡ್ತೀನಿ. ಮೊಬೈಲು ಕಲ. ಮಡಿಕೆ ಒಳಗಡೆ ಫೋನು ಯಾವ ರೀತಿ ಇರ್ಬೋದಣ್ಣೋ? ಮೊಬೈಲು, ಬಟನ್ ಇಲ್ದಿರೋ ದೊಡ್ಡ ಮೊಬೈಲು, ಮುಟ್ಟಿದ್ರೆ ಮಾತಾಡೋ ಮೊಬೈಲು. ಯಾರದ್ರವ ಇದು? ಗೋಡಂಬಿ ನಿಂದೇನ್ಲ? ಅಣ್ಣೋ, ನಂದು ಇಲ್ಲೇ ಐತಣ್ಣೋ. ಪಾರು ಮೊಬೈಲು ಕೋಣೆ ಒಳಗೈತೆ. ಹಂಗಾರೆ ಈ ಮೊಬೈಲು ನಮ್ಮನೆ ಮಡಿಕೆ ಒಳಗೆ ಹೆಂಗ್ ಬರ್ತದೆ? ನಿಮ್ಮನ್ನ ಕೇಳ್ತಾಳದು ಯಾರವ? ನೀವಿವತ್ತು 7 ಗಂಟೆ ನಾ ಬಿಡೋಕ್ಕಿಲ್ಲ. ಹೇಳ್ರವ, ಯಾರು ತಂದಿದ್ದು? ರತ್ನ, ನೀನು ಓದ್ದವಳು, ನೀನು ಹೇಳವ, ನೀನ್ ತಂದಿದ್ದ? ರಶ್ಮಿ, ರಾಣಿ, ಹುಸೆ, ಓ ಒಗ್ಗಟ್ಟು. ಒಬ್ರನ್ನೊಬ್ರನ್ನ ಬಿಟ್ಕೊಡಕ್ಕಿಲ್ಲ, ಅದು ಇಂಥ ವಿಷಯದಾಗೆ. ಈ ಹಾಳಾದ ಮೊಬೈಲ್ನ ನನಗೆ ಹೇಳ್ದೆ ತಂದು ಏನ್ ಮಾಡ್ಬೇಕು ಅಂತಿದ್ದೀರಾ? ಹಾ ಹೇಳ್ರಿ. ಮನೇಲಿ ಮೊಬೈಲ್ ಇದ್ರೆ ಏನ್ ತಪ್ಪು ಮಾವ? ಲೇ, ಹೊರಗಡೆ ಯಾರಿದಿರಲ್ಲ? ಕಂಡ್ರವ್ರ ಒಳಗೆ ಬಿಟ್ಕೊಂಡಿದ್ದೀರಿ? ಗೌಡ್ರೆ, ಹೊಸಿ ಸಮಾಧಾನ ತಗೊಳ್ಳಿ. ಛತ್ರದಾಗ ಅವಮಾನ ಮಾಡಿ ಸಾಲದು ಅಂತ ಮನೆ ಬಾಗಿಲು ಗಂಟ ಬಂದಿದ್ಯಾ?
ಶತ್ರುಗಳು ಮನೆ ಬಾಗಿಲಿಗೆ ಬಂದರು ಕರೆದು ನೀರು ಕೊಡೋ ಅಂಶ ನಮ್ದು. ಕೂತ್ಕೊಂಡೆ. ಅಜ್ಜಿ, ಬಂದ ವಿಷಯ ಏನು ಅಂತ ಹೇಳ್ಬೋದು. ನೀರು ಬೇಕಾದ್ರೂ ತರಿಸ್ತೀನಿ. ನಿಮ್ಗಾಗಿರೋ ನೋವಿಗೆ ಕ್ಷಮೆ ಕೇಳೋಗುವ ಅಂತ ಬಂದೆ. ಏನ ಕ್ಷಮೆನಾ? ನಂಗೆ ಗೊತ್ತು ಗೌಡ್ರೆ, ನಿಮ್ಮ ಹತ್ರ ಕ್ಷಮೆ ಕೇಳೋ ಯೋಗ್ಯತೆನೂ ನಮಗಿಲ್ಲ ಅಂತ. ಒಬ್ಳೆ ತಂಗಿ ಅಂತ ಪ್ರೀತಿಯಿಂದ ಸಾಕಿದ್ಕೆ ಇರಗಂಟ ಇದ್ದು ಲಾಭ ತಗೊಂಡು ನಮ್ಮಕ್ಕೆ ಮಸಿ ಬೆಳೆದು ಹೋದ್ಲಲ್ಲ, ಅವಳು ಮಾಡಿರೋ ನೋವು ಅವಮಾನನ ಮನಸ್ಸಲ್ಲಿ ಇಟ್ಕೊಂಡು ನಿಮ್ಗಾಗಿರೋ ನೋವಿಗೆ ಕ್ಷಮೆ ಕೇಳೋಗುವ ಅಂತ ಬಂದಿದ್ದೀನಿ. ಅಜ್ಜಿ, ಮಾರಿಗುಡಿ ಆಗಲಿ ಮಾಸ್ತಿ ಕೊಪ್ಪಳವರಾಗಲಿ ಮಾನ ಮರುವಾದೆ ಅಂತ ಬಂದರೆ ತಲೆಗಳನ್ನ ಉಳಿಸಿರೋ ವಂಶಗಳು ನಮ್ಮದು. ಆದರೆ ಏನು ಮಾಡೋದು, ಹಿಂಗಾಗೈತಲ್ಲ. ನಾನು ಎಷ್ಟೇ ಪಡ್ಕೊಂಡ್ರು ನಾನು ಬಾಗಿಲು ತೆಗಿಯಕ್ಕಿಲ್ಲ, ನಾನು ಬರಕ್ಕಿಲ್ಲ. ಅಲ್ಲಿ ನೋಡಿದ್ರೆ ಅಪ್ಪಯ್ಯ ಮನೆಯಿಂದ ಹೊರಗಡೆ ಬಂದರೆ ಊರು ಜನ ಮಾತಾಡ್ತಾರೆ ಅಂತ ಮನೆ ಒಳಗಡೆ ಕೂತವ್ರೆ. ಇದನ್ನೆಲ್ಲ ನೋಡಿ ನನಗೆ ತಲೆ ತಲೆ ಕೆಟ್ಟೋಯ್ತಾ ಇದೆ. ಮನ್ಸಲ್ಲಿ ಇಟ್ಕೊಂಡು ಕೊರ್ಗಕ್ಕಿಂತ ನಿಮ್ಗಳ ಜೊತೆ ಒಂದ್ಸತಿ ಮಾತಾಡಿ ಕ್ಷಮೆ ಕೇಳುವ ಅಂತ ಬಂದೆ ಅಜ್ಜಿ. ನಮಗೂ ಅರ್ಥ ಆಗ್ತಾ ಇದೆ ಪರ್ಸು. ನೀರಾಗ ಮೀನು ಹೆಜ್ಜೆ ಕಂಡು ಹಿಡಿಬೋದು, ಆದರೆ ಈಗಿನ ಕೆಲವು ಹೆಣ್ಮಕ್ಳು ನವರಂಗಿ ಆಟ ಕಂಡು ಹಿಡಿಯೋಕ್ಕಾಗಕ್ಕಿಲ್ಲ. ನಿಜ ಕಣಜ್ಜಿ, ನಾವು ಹೆಣ್ಮಕ್ಳಿಗೆ ಊಟಕ್ಕೆ ತುಪ್ಪ ಹಾಕ್ಬಿಟ್ಟು ಬೆಳೆಸ್ತೀವಿ. ಅವನು ಯಾವನೋ ತಲೆ ಮಾಸ್ದವನ್ನ ನೋಡ್ಕೊಂಡು ಆ ತುಪ್ಪದ ಜೊತೆ ಹಾಲನ್ನು ಸೇರಿಸಿ ನಮಗೆ ಬಿಟ್ಬಿಟ್ಟು ಹೊಂಟೋಯ್ತಾರೆ. ಅವರು ಊಟ ಮಾಡ್ಕೊಂಡು ತಣ್ಣಗಿರ್ತಾರೆ. ಇಲ್ಲಿ ನಾವು ಮನಸ್ಸುಗಳನ್ನ ಕೆಡಿಸ್ಕೋಬೇಕು, ಸಂಬಂಧಗಳು ಹಾಳಾಗೋಯ್ತವೆ. ವಿಷಯ ಅದಲ್ಲ ಪರ್ಸು. ನಮ್ಮ ಮನಸ್ಸಿಗೆ ಎಷ್ಟು ನೋವಾಗಿರುತ್ತೋ ನಿಮ್ಮ ಮನಸ್ಸಿಗೂ ಅಷ್ಟೇ ನೋವಾಗಿರುತ್ತೆ ಅಂತ ಗೊತ್ತು. ಆದರೆ ನಿಮ್ಮ ಹುಡುಗಿ ಮಾಡಿರೋ ಗನಂದಾರಿ ಕೆಲಸಕ್ಕೆ ನಮ್ಮ ಹುಡುಗ ಯಾರಿಗೂ ಮುಖ ತೋರಿಸ್ದೆ ಅನ್ನ ನೀರು ಬಿಟ್ಟು ಕೋಣೆ ಒಳಗೆ ಸೇರ್ಕೊಂಡನಲ್ಲ, ಈಚೆಗೆ ಬರ್ದೆ. ಅದಕ್ಕೆ ಏನು ಮಾಡ್ಬೇಕು ಹೇಳು? ನೋಡ್ಲಾ, ಅವನು ನನ್ನ ತಮ್ಮ. ಅವನು ಅಂದರೆ ನನಗೆ ಪ್ರಾಣ. ಅವನಿಗೇನಾದರೂ ಹೆಚ್ಚು ಕಡಿಮೆ ಆಯಿತು ಅಂದರೆ ನಾನು ಸುಮ್ಕಿರಲ್ಲ ಪರ್ಸೋ. ಅಣ್ಣ, ನೀವು ಯೋಚನೆ ಮಾಡಬೇಡಿ, ನಾನು ನೋಡ್ಕೊತೀನಿ. ಸಂಬಂಧಕ್ಕಿಂತ ಸ್ನೇಹಕ್ಕೆ ಬೆಲೆ ಐತೆ. ನಾನು ಬಂದೀವನಲ್ಲ, ನಾನು ಮಾತಾಡ್ತೀನಿ. ಸೋಮಾ, ಲೇ ಗೆಳೆಯ ಸೋಮಾ, ಭಾವನು ಅದೃಷ್ಟನ ಆ ದರಿದ್ರದವಳು ಹೋಗಿ ಕಿತ್ಕೊಂಡ್ಬಿಟ್ಟೋದ್ಲಕ್ಕಲ್ಲ. ಹಂಗಂತ ನಾನು ನಿನ್ನ ಬಿಟ್ಬಿಟ್ಟನೇನಿಲ್ಲ. ನಾವು ಸತ್ರು ನಮ್ಮ ದೋಸ್ತಿ ಸಹಾಯಕ್ಕಿಲ್ಲ ಸೋಮಾ. ರೇ ತೆಗಿಲ ಬಾಕ್ಲಾ. ಅವರು ಹೆಣ್ಮಕ್ಳು, ಎಮರ್ಜೆನ್ಸಿಗೆ ಬೇಕಾಗತ್ತೆ. ಯಾವಾಗ್ಲೂ ಇನ್ನೊಬ್ರು ಮನೆಗೆ ಹೋಗಿ ಫೋನ್ ಕೇಳೋದಕ್ಕಾಗಲ್ಲ ಮಾವ. ಅದನ್ನ ನೀನು ಅರ್ಥ ಮಾಡ್ಕೊಳ್ದೆ ಹೀಗೆ ರಿಯಾಕ್ಟ್ ಮಾಡ್ತಿದ್ಯಲ್ಲ, ಇದು ನಿನ್ನ ತಪ್ಪು. ಸೇರಿಗೆ ಸಮ ಸೇರು. ಏನ್ ಬಾರು ಹಿಂಗಂತಿದ್ಯಾ? ಹೆಣ್ಮಕ್ಳಿಗೆ ಯಾಕೆ ಬೇಕು ಫೋನು? ಯಾಕಿರ್ಬಾರ್ದು? ನಾನು ಇಟ್ಕೊಂಡಿಲ್ವಾ? ಪಾರೋ, ನೀನ್ ಸಿಟಿಲಿ ಓದಿದ್ಯಾ ಪಾರೋ. ನೀನು ಮನೆಯಿಂದ ದೂರ ಇದ್ದವಳು, ನಿಂಗೆ ಫೋನ್ ಬೇಕಾಯ್ತದೆ. ಆದ್ರೆ ಇವ್ರಿಗೆ ಏನ್ ಬೇಕು ಬೇಡ ಎಲ್ಲ ನಾನೇ ನೋಡ್ಕೋತೀನಿ. ನನ್ನ ಹತ್ರ ಫೋನ್ ಐತೆ, ಇವ್ರಿಗೆ ಯಾಕೆ ಬೇಕು ಫೋನು? ಆಟೆ ಅಲ್ಲ ಪಾರು, ಎಲ್ಲ ತಿಳಿದಿರೋ ಹೆಣ್ಮಕ್ಳ ಕೈಗೆ ಫೋನ್ ಬಂದ್ರೆ ಜೀವನನೇ ಹಾಳಾಗೋಯ್ತದೆ. ಅಂತದ್ರಾಗೆ ಏನು ತಿಳಿದಿರೋ ಹೆಣ್ಮಕ್ಳ ಕೈಗೆ ಫೋನ್ ಸಿಕ್ಕರೆ ಜೀವನ ಉಳಿತದ ಪಾರು? ಹೇಳು. ಅದೆಲ್ಲ ನಿನ್ನ ತಲೆಯಲ್ಲಿರೋ ಭ್ರಮೆ ಮಾವ. ಮೊಬೈಲ್ ಸಿಕ್ಕ ತಕ್ಷಣ ಹೆಣ್ಮಕ್ಳು ಹಾಳಾಗ್ತಾರೆ ಅನ್ನೋದಾದ್ರೆ ಮೊಬೈಲೇ ನೋಡ್ದಿರೋ ಹೆಣ್ಮಕ್ಳು ಹಾಳಾಗಬಾರ್ದು. ಇಂಥವ್ರನ್ನ ಎಷ್ಟು ಜನ ನೋಡಿದ್ಯಾ ಮಾವ. ಹಾಳಾಗಬೇಕು ಅಂದರೆ ಮೊಬೈಲಿಂದನೇ ಹಾಳಾಗಲ್ಲ, ಮೆಂಟಾಲಿಟಿಯಿಂದನೂ ಹಾಳಾಗ್ತಾರೆ. ಅಯ್ಯೋ ಪಾರು, ನನ್ನ ಮಾತೇ ನಿಂಗೆ ಅರ್ಥ ಆಯ್ತಿಲ್ಲ. ಅದು ಅಲ್ಲದೆ ಈಗಿನ ಮೊಬೈಲಲ್ಲಿ ಪಾರು ಈ ಇಂಟರ್ನೆಟ್ಟು, ಇನ್ಸ್ಟಾಗ್ರಾಮು, ರೀಲು, ಪಾಲು ಅಂತೆಲ್ಲ ಬಂದ್ಬಿಟ್ಟು
ಅದ್ರಾಗೆ ಜನ ಬಾಯಿಗೆ ಬಂದಂಗೆ ಬೈತಾರಂತೆ. ನಮ್ ಗೋಡಂಬಿನೇ ಓದಿ ಹೇಳ್ದ, ಏ ಗೋಡಂಬಿ ಹೇಳ. ಹೂ ಅದಕ್ಕೆ ಕಮೆಂಟ್ ಮಾಡ್ತಾರಲ್ಲ, ಕೆಟ್ಟದಾಗಿ ಬೋಯ್ತಾರೆ ಅದಕ್ಕೆ. ಕೇಳ್ದ? ಕೆಟ್ಟಾಗಿ ಕಮೆಂಟ್ ಮಾಡೋರ್ನ ಬೈಯೋದ್ ಬಿಟ್ಟು ತಪ್ಪು ಮಾಡ್ದಿರೋ ಹೆಣ್ಮಕ್ಳ ಮೇಲೆ ದೋಷ ಹೊರಿಸಿದ್ರೆ ನ್ಯಾಯ ನಮ್ಮವ. ಒಪ್ಕೊಳ್ತೀನಿ, ಕೆಲವು ಹೆಣ್ಮಕ್ಳು ತಪ್ಪು ಮಾಡ್ತಾರೆ. ಆದರೆ ಇವ್ರು ಯಾರು? ನೀನ್ ಸಾಕಿ ಬೆಳೆಸಿರೋ ನಿನ್ ತಂಗಿ. ನಿನ್ ತಂಗಿರ ಮೇಲೆ ನಿನಗೆ ನಂಬಿಕೆ ಇರ್ಬೇಕು ಮಾವ. ಆದ್ರೆ ನೀನ್ ಮಾಡ್ತಿರೋದೇನು? ಅಕ್ಕಿಲ್ ಕಲ್ ಸಿಕ್ತು ಅಂತ ಮನೆಗೆ ಅಕ್ಕಿನೇ ತರೋದು ಬೇಡ ಅಂತಿದ್ಯಲ್ಲ, ಇದು ತಪ್ಪಲ್ವಾ? ಅಲ್ಲಿ ಊರ್ ಜನ ನಿನ್ ತಂಗಿರ್ ಬಗ್ಗೆ ತಪ್ಪಾಗಿ ಮಾತಾಡ್ತಾರೆ, ತಪ್ಪಾಗಿ ತಿಳ್ಕೊತಾರೆ ಅಂತ ನಿನ್ ತಂಗಿರ್ನ ನೀನ್ ಕಟ್ಟಾಗ್ತಿದ್ಯಲ್ಲ. ಇವತ್ತು ನಮ್ಮಿಬ್ರು ಮದ್ವೆ ಬಗ್ಗೆ ಊರ್ ಜನ ಎಲ್ಲ ಕೆಟ್ಟದಾಗ ಮಾತಾಡ್ತಿದ್ದಾರೆ, ಮತ್ ನನ್ನನ್ನೇ ಕಟ್ಟಾಗ್ತಿಲ್ಲ. ಬಾರು, ಊರ್ನವರು 1000 ಮಾತಾಡ್ಕೊಳ್ಳಿ, ಹಂಗಂತ ನಾನ್ ನಿನ್ನ ಕಟ್ಟಾಕಾಯ್ತದ? ಮತ್ತೆ ಈ ನ್ಯಾಯ ನಿನ್ ತಂಗಿರ್ಗೆ ಹಾಕಿಲ್ಲ? ಮಾವ, ರಸ್ತೆ ಮೇಲೆ ವಜ್ರದ ಕಲ್ಲಿನ ರಾಶಿನೇ ಬಿದ್ದಿರ್ಲಿ, ಅದ್ರ ಮೇಲೆ ನಿನ್ ಚಪ್ಪಲಿ ಹಾಕೊಂಡು ನಡೆದಾಡ್ಬೋದು. ಆದ್ರೆ ಹಾಕಿರೋ ಚಪ್ಪಲಿ ಒಳಗೆ ಒಂದ್ ವಜ್ರದ ಕಲ್ಲು ಸಿಕ್ಕಾಕೊಂಡ್ರು ನೀನ್ ಒಂದ್ ಹೆಜ್ಜೆನೂ ಇಡಕ್ಕಾಗಲ್ಲ. ಅದರ ಅರ್ಥ ಏನು ಹೇಳು? ಸಮಸ್ಯೆ ನಮ್ಮೊಳಗಿದ್ದಾಗ ನಾವು ಜಗತ್ತನ್ನ ದೂರ್ತೀವಿ. ಮೊದಲು ನಿನ್ನೊಳಗಿರೋ ಆ ಭಯ ಅನ್ನೋ ಸಮಸ್ಯೆನ ಕಿತ್ತು ಬಿಸಾಕು, ಆಗೆಲ್ಲನೂ ಚೆನ್ನಾಗೇ ಕಾಣುತ್ತೆ. ಇಷ್ಟು ದಿನ ಅಣ್ಣ ನಮ್ಮನ್ನೆಲ್ಲ ತಿದ್ದುತ್ತಿದ್ದ, ಇವಾಗ ಅಣ್ಣನ ತಿದ್ದಕ್ಕೆ ಬಂದವಳೆ ನಮ್ಮವ್ವ ತಾಯಿ ಪಾರ್ವತವ್ವ.